ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ವಿಜಯಪುರ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tuppa, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ, ಕಾಂಗ್ರೆಸ್ ಸರ್ಕಾರದಿಂದಲೂ ಸಮುದಾಯಗಳಿಗೆ ವಂಚನೆ, ಕೆಪಿ ಅನಿಲ್ ಕುಮಾರ್. ಬ್ಯಾಕ್ಲಾಗ್ ಹುದ್ದೆ ನೇಮಕಾತಿ, ಸಮಾಜ ಕಲ್ಯಾಣ ಸಚಿವ ಎಚ್ಡಿ ಮಹಾದೇವಪ್ಪ ಹೇಳಿಕೆ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 3ರಂದು ಪ್ರತಿಭಟನೆ, ಎಸ್ ಮಾರೆಪ್ಪ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯಗಳ ಕುರಿತು ಪ್ರಶ್ನೆ ಕೇಳುವ ಪ್ರವೃತ್ತಿ ಬೆಳೆಸಿಕೊಳ್ಳಿ, ಸಿವಿ ಪಾಟೀಲ್. ಮಕ್ಕಳಲ್ಲಿ ವೈಜ್ಞಾನಿಕ ವಿಷಯಗಳ ಬಗ್ಗೆ ಕುತೂಹಲ ಹೆಚ್ಚಾಗಲಿ, ಈರಣ್ಣ ಕೋಸಗಿ. ಮಾರ್ಚ್ 2ರಂದು ವೇದಾಂತ ಕಾಲೇಜಿನಲ್ಲಿ ವೇದಾಂತ ಪ್ರತಿಭಾನ್ವೇಷಣೆ, ಕಲಾಂ ಪ್ರತಿಭಾನ್ವೇಷಣೆ ಪರೀಕ್ಷೆ, ರಾಕೇಶ್ ರಾಜಲಬಂಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಮ ಪ್ರಭು ಕಾಲೋನಿ, ಎಲ್ಬಿಎಸ್ ನಗರ್, ರಾಯಚೂರು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ, ವಸ್ತು ಪ್ರದರ್ಶನ. ಪಕ್ಷಿಗಳ ನಿಗೂಢ ಸಾವು, ಮನ್ಸಲಾಪುರ ಕೆರೆಗೆ ವಲಸೆ ಹಕ್ಕಿಗಳ ಆಗಮನ, ಹೆಚ್ಚಿದ ಭೀತಿ. ಮತ್ತು ಇಬ್ಬರು ಮಹಿಳೆಯರ ಕೊಲೆ ಪ್ರಕರಣ ಸಿಐಡಿ ತನಿಖೆಗೆ ವಹಿಸಲು ಒತ್ತಾಯ. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಗಳ ಅಭಿವೃದ್ಧಿಗೆ ರೂಪಿಸಲಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಕಾಯ್ದೆ ಉಲ್ಲಂಘಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಕೂಡಲೇ ಅನುದಾನ ಕೊರತೆ ನೀಗಿಸದೆ ಹೋದರೆ ರಾಜ್ಯದಾದ್ಯಂತ ಹೋರಾಟ ನಡೆಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2024-25ನೇ ಸಾಲಿನಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ 39,121 ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿತ್ತು. ಆದರೆ ತಿಂಗಳಾಂತ್ಯಕ್ಕೆ 21,736 ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಲಾಗಿದೆ. ಪ್ರತಿಶತ 56ರಷ್ಟು ಮಾತ್ರ ಅನುದಾನ ಬಳಕೆ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ 14,280 ಕೋಟಿ ರೂಪಾಯಿ ಬಳಕೆ ಮಾಡಲಾಗಿದೆ. ಪರಿಶಿಷ್ಟ ಅಭಿವೃದ್ಧಿಗೆ ಕೇವಲ ಶೇಕಡ 20ರಷ್ಟು ಅನುದಾನ ಮಾತ್ರ ಬಳಕೆಯಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಸೆಕ್ಷನ್ 7D ತಿದ್ದುಪಡಿ ತಂದು ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಅನ್ಯ ಕಾಮಗಾರಿಗಳಿಗೆ ಬಳಕೆ ಮಾಡಿಕೊಳ್ಳಲು ಹೊರಟಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಸಹ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾದ ಅನುದಾನ ದುರುಪಯೋಗ ಪಡಿಸಿಕೊಳ್ಳುತ್ತಲಿದೆ. ಸಮಾಜ ಕಲ್ಯಾಣ ಸಚಿವರು ಸಮುದಾಯ ಅನುದಾನ ಬಳಸಿಕೊಂಡಿದ್ದಲ್ಲದೆ ಸರ್ಕಾರವೇ ತಡೆದ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ವಿರೋಧಿಸಿ ಬೆಂಗಳೂರಿನಲ್ಲಿ ಸಾಂಕೇತಿಕ ಧರಣಿ ನಡೆಸಲಾಗುತ್ತದೆ. ಸರ್ಕಾರ ಸ್ಪಂದಿಸದೆ ಹೋದರೆ ದೂರು ದಾಖಲಿಸುವುದಾಗಿ ಹೇಳಿದರು. ಬ್ಯಾಕ್ಲಾಗ್ ಹುದ್ದೆಗಳನ್ನು ಸಮಾಜ ಕಲ್ಯಾಣ ಸಚಿವರಾದಂತಹ ಎಸ್.ಸಿ. ಮಾದೇವಪ್ಪನವರು ತುಂಬುವಂಥ ಒಂದು ಪ್ರಯತ್ನಕ್ಕೆ ತರಾತುರಿಯಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಆ ವಿಷಯವನ್ನು ಒಯ್ಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಒಂದು ವಿಷಯವನ್ನು ಮತ್ತು ಹಾಗೆ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿದೆ. ಆ ವರದಿಯನ್ನು ಈಗ ಮಾರ್ಚ್ 1ಕ್ಕೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗಿತ್ತು. ಆ 2 ತಿಂಗಳ ಗಡುವು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಆದರೆ ಅದರ ಒಂದು ಆಗು ಹೋಗುಗಳನ್ನು ನೋಡಿದರೆ ಅದು ಮಾರ್ಚ್ 1ಕ್ಕೆ ಸಬ್ಮಿಟ್ ಮಾಡ್ತದೋ ಇಲ್ವೋ ಅನ್ನುವಂಥ ಒಂದು ಗೊಂದಲ ಕೂಡ ಇರೋದ್ರಿಂದ ಇವತ್ತು ಈ ಗೋಷ್ಠಿಯನ್ನು ಭಾಳ ಮುಖ್ಯವಾಗಿ
ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ನಂತರ ಪಂಚ ಗ್ಯಾರಂಟಿಗಳೇನು ಜಾರಿ ಮಾಡಿದ್ದಾರೆ, ಖಂಡಿತವಾಗಿ ಅದನ್ನು ನಾವು ಈಗಾಗಲೇ ಸ್ವಾಗತ ಮಾಡಿದ್ದೀವಿ. ಆದರೆ ಆ ಗ್ಯಾರಂಟಿಗಳಿಗೆ SCP TSPಯ ಹಣವನ್ನ ಆ ಯೋಜನೆ ಏನಿದೆ ಅದು ಕೇವಲ ಗ್ಯಾರಂಟಿ ಯೋಜನೆಗಳ ರೀತಿಯ ಒಂದು ಯೋಜನೆ ಇದು ಅಲ್ಲ. ಈ SCP ಮತ್ತು TSP ಅನುದಾನವನ್ನ ದಲಿತರಿಗೆ ಮಾತ್ರ ಬಳಕೆ ಮಾಡಬೇಕು. ಆ ಯೋಜನೆ ಬಹಳ ಮುಖ್ಯವಾದಂಥ ಉದ್ದೇಶ ಸಮಾಜದಲ್ಲಿ ಅತಿ ಹಿಂದುಳಿದಿರುವಂತ ನಮ್ಮ ಸಮುದಾಯಗಳ ಮಧ್ಯೆ ಇರುವಂತಹ ಅಂತರವನ್ನ, ಆರ್ಥಿಕ ಅಸಮಾನತೆಯನ್ನ ಒಂದು ಸರಿದೂಗಿಸಲಿಕ್ಕೆ, ದಲಿತರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ, ಅವರ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಅವರಿಗೆ ನೆರವನ್ನ ಕೊಡಲಿಕ್ಕೆ ಇರುವಂತ ಈ ಯೋಜನೆಯನ್ನ, ಈ ಗ್ಯಾರಂಟಿಗಳಿಗೆ ಒಂದು ಈ ಹಣವನ್ನ ಉಪಯೋಗ ಮಾಡಿದರೆ ಅದನ್ನ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸ್ತಾ ಇದೆ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲದೆ ಬಿಜೆಪಿ ಸರ್ಕಾರ ಕೂಡ ಈ ಅನುದಾನವನ್ನ ಅನ್ಯ ಕಾಮಗಾರಿಗಳಿಗೆ ಮತ್ತೆ ದಲಿತರು ಫಲಾನುಭವಿಗಳ ಅಲ್ಲದ ಒಂದು ಯೋಜನೆಗಳಿಗೆ ಇದನ್ನ ಬಳಕೆ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತೇವೆ. ಅವತ್ತಿನ ದಿನದಲ್ಲಿ ದಲಿತ ಸಂಘಟನೆಗಳ ಒಂದು ಉಗ್ರವಾದಂತಹ ಹೋರಾಟಕ್ಕೆ ಎಚ್ಚೆತ್ತುಕೊಂಡು ಮುಂದೆ ಆ ಯೋಜನೆಯಲ್ಲಿರುವಂತಹ 70 ಸೆಕ್ಷನ್ನ ತಿದ್ದುಪಡಿ ಹಣವನ್ನ ಯಾವುದೇ ಸಂದರ್ಭದಲ್ಲಿ ಇತರರಿಗೆ ಅದನ್ನ ಬಳಕೆ ಮಾಡಬಾರ್ದು ಅನ್ನುವಂಥ ಒಂದು ಕಾನೂನು ತಿದ್ದುಪಡಿ ಕೂಡ ಅದಕ್ಕಾಯಿತು. ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅದನ್ನ ಏನ್ ಮಾಡ್ತಾ ಇದೆ ಅಂದ್ರೆ ನಾವು ಅದನ್ನ ಬೇರೆಯವ್ರಿಗೆ ಕೊಟ್ಟಿಲ್ಲ, ದಲಿತರಿಗೆ ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಅದನ್ನ ಎಲ್ಲರೂ ಕೂಡ ಹಂಚಿಕೆ ಮಾಡುವಂತ ಒಂದು ಹುನ್ನಾರವನ್ನ ನಡೆಸಿದೆ. ಈಗ 24-25ನೇ ಸಾಲಿನಲ್ಲಿ ಒಟ್ಟು SCPದು 39,121 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ಇದುವರೆಗೆ ಇನ್ನು ಈ ತಿಂಗಳು ಬಿಟ್ಟರೆ ಆ ಯೋಜನೆಯ ಒಂದು ಅವಧಿನೇ ಮುಗಿತದೆ. ಇದುವರೆಗೆ ಕೇವಲ 56% ಅನುದಾನವನ್ನ ಮಾತ್ರ ಖರ್ಚು ಮಾಡಿದ್ದಾರೆ. ಅಂದ್ರೆ 21,000 ಕೋಟಿ ಅನುದಾನವನ್ನು ಮಾತ್ರ ಖರ್ಚು ಮಾಡಿದ್ದಾರೆ. ಅಂದ್ರೆ ಖರ್ಚು ಮಾಡದೇ ಇರುವಂತಹ ಉಳಿದಿರೋ ಹಣ ಇನ್ನು 17,375 ಲಕ್ಷ ರೂಪಾಯಿಗಳು, 17,375 ಕೋಟಿ ಹಣ ಇನ್ನೂ ಉಳ್ಕೊಂಡಿದೆ. ಇದರಲ್ಲಿ ಗ್ಯಾರಂಟಿಗಳಿಗೆ ಅಂದ್ರೆ ಖರ್ಚು ಮಾಡಿರುವಂತಹ 21,746 ಕೋಟಿಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 14,280 ಕೋಟಿಗಳನ್ನ ಖರ್ಚು ಮಾಡಿದ್ದಾರೆ. ಅಂದ್ರೆ ಇವರು 56% ಏನು ಖರ್ಚು ಮಾಡಿದರೆ ಅದರಲ್ಲಿ 36% ಹಣವನ್ನ ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದಾರೆ. ಅಂದ್ರೆ ಇತರೆ ದಲಿತರನ್ನ ಅವರ ಉದ್ಧಾರಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಒಂದು ಏನು ಕೆಲವು ಯೋಜನೆಗಳಿದ್ದಾವೆ ಅದಕ್ಕೆ ಕೇವಲ 20% ಹಣವನ್ನು ಮಾತ್ರ ಬಳಕೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನ ರೂಪಿಸೋದಕ್ಕೆ ಈಗಾಗಲೇ ಪ್ಲಾನ್ ಆಗಿದೆ. ಜೊತೆಗೆ ಈಗೇನು ಸುಪ್ರೀಂ ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಸಂಬಂಧಿಸಿದಂತೆ ರಾಜ್ಯಗಳೇ ಇದನ್ನ ಈ ಸಂದರ್ಭದಲ್ಲಿ ಅಬ್ರಾಹಂ ಮೊನ್ನಟಗಿ, ಜನಾರ್ದನ ಹಳ್ಳಿಬೆಂಚಿ, ರಾಜು ಸಂಗಟಿ, ಡಿ ಜಯಪ್ಪ, ತಾಯಪ್ಪ ಹೆಗ್ಗಸನಹಳ್ಳಿ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ನಿಗದಿಗೆ ರಚಿಸಲಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದ ನಿಗದಿಪಡಿಸಿದ ಅವಧಿ ಪೂರ್ಣಗೊಂಡಿದೆ. ಯಾವುದೇ ವರದಿ ಸಿದ್ಧವಾಗಿಲ್ಲ. ಈ ಮಧ್ಯೆ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿರುವುದು ಸರ್ಕಾರವೇ ಮಾಡಿರುವ ಆದೇಶಕ್ಕೆ ತದ್ವಿರುದ್ಧವಾಗಿ ಸಚಿವ ಹೇಳಿಕೆ ಖಂಡಿಸಿ ಮಾರ್ಚ್ 3ರಂದು ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಮುಖಂಡ ಎಸ್ ಮಾರೆಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ಜಾರಿ ಆಗುವವರೆಗೆ ನೇಮಕಾತಿಗಳನ್ನು ತಡೆಯಲು ಸರ್ಕಾರವೇ ಆದೇಶ ಮಾಡಿದೆ. ಇಲಾಖೆ ಅಧಿಕಾರಿಗಳು ಪ್ರತ್ಯೇಕ ಆದೇಶಗಳನ್ನು ನೀಡಿದ್ದಾರೆ. ಆದರೆ ಸಮಾಜ ಕಲ್ಯಾಣ ಸಚಿವರು ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನೇಮಕಾತಿಗೆ ಪ್ರಯತ್ನ ಮಾಡುತ್ತಿರುವುದು ಅಲೆಮಾರಿಗಳು ಮಾದಿಗ ಸಮಾಜಕ್ಕೆ ದ್ರೋಹ ಬಗೆದಂತೆ ಗೊಂದಲ ಸೃಷ್ಟಿಸುತ್ತಿರುವ ಸಚಿವರ ಹೇಳಿಕೆಯನ್ನು
ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡುತ್ತಿಲ್ಲ ಎಂದು ಆಯೋಗದ ಅಧ್ಯಕ್ಷರೇ ಹೇಳಿಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವರು ಇಲಾಖಾವಾರು ಮಾಹಿತಿ ನೀಡದೇ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗದೇ ಇರುವುದು ಸಚಿವರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿರುವ ಅನುಮಾನವಿದೆ ಎಂದರು. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರು ನೇಮಕಾತಿ ವಿಷಯದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಶಿಕ್ಷಣ, ಆರೋಗ್ಯ, ಪೊಲೀಸ್ ಇಲಾಖೆ ನೇಮಕಾತಿ ಅವಕಾಶ ನೀಡಬೇಕೆಂದು ಪತ್ರ ಬರೆದಿದ್ದರು. ಈಗ ಮಹದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆ ನೇಮಕಾತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಬದ್ಧವೆಂದು ಮುಖ್ಯಮಂತ್ರಿಗಳು ಹೇಳುತ್ತಲೇ ಎಸ್ಸಿಪಿ, ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ. ಸಮುದಾಯ ಅಭಿವೃದ್ಧಿಗೂ ಅನುದಾನವಿಲ್ಲ. ಜನಸಂಖ್ಯಾವಾರು ಮೀಸಲಾತಿಗೂ 16 ಅಡ್ಡಿಯನ್ನು ಸೃಷ್ಟಿಸಲಾಗುತ್ತಿದೆ. ಸರ್ಕಾರ ದ್ವಂದ್ವ ನಡೆ ಖಂಡಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ರಾಜ್ಯ ದಲಿತ ಸಂಘರ್ಷ ಸಮಿತಿಗಳು ಕಾಂಗ್ರೆಸ್ ಭಾಗವಾಗಿವೆ. ಯಾರು ಎಸ್ಸಿಪಿ, ಟಿಎಸ್ಪಿ ಅನುದಾನ ಬಳಕೆ ಕುರಿತು ಮಾತನಾಡುತ್ತಿಲ್ಲ ಎಂದರು. ಅದು 60 ದಿನಗಳ ಅವಧಿ ನಾಳೆ ಮುಗಿಯುತ್ತೆ. 60 ದಿನಗಳ ಅವಧಿ ನೀಡಿದ್ರು, ನಾಳೆ ಮುಗಿತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಯೋಗವು ಏನು ಕೆಲಸ ಮಾಡಬೇಕಾಗಿತ್ತು, ಏನು ಮುಗಿಸಬೇಕಾಗಿತ್ತು ಅಂತ ಯಾವ ಕೂಡ ಆಯೋಗದಿಂದ ಆಗಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಮಧ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮತ್ತು ಬ್ಯಾಕ್ಲಾಗ್ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾದ ಎಚ್. ಮಾದೇವನವರು ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳು, ಸಾವಿರಾರು ಹುದ್ದೆಗಳನ್ನು ತುಂಬಲಿಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಆದೇಶ ಆಗಿಲ್ಲ ಅನ್ನೋದು ತಾವು ಸಮಾಜ ಕಲ್ಯಾಣ ಸಚಿವರಾಗಿ ಹೇಳಿಕೆಗಳನ್ನು ಕೊಟ್ಟು ತಮಗೆಲ್ಲ ಗೊತ್ತಿದೆ. ಮೊನ್ನೆ 24 ಪ್ರಜಾವಾಣಿಗಳು ಕೂಡ ಬಹಳ ಆದರೆ ಈ ಹೇಳಿಕೆಗಳು ತಮ್ಮ ಸರ್ಕಾರದವರೇ ತೆಗೆದುಕೊಂಡಂತ ಸಚಿವ ಸಂಪುಟ ತೀರ್ಮಾನ ಮತ್ತು ಸರ್ಕಾರದ ಅಧಿಸೂಚನೆಗಳನ್ನು ಕೂಡ ಅದು ಉಲ್ಲಂಘಿಸ್ತಾ ಇದೆ. ದಿನಾಂಕ 18 ಫೆಬ್ರವರಿ ಸರ್ಕಾರದ ಜಂಟಿ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆಗಳು ಯಾವುದೇ ಇಲಾಖೆಗಳ ಹುದ್ದೆಗಳನ್ನು ತುಂಬಬಾರದು ಮೀಸಲಾತಿ ಜಾರಿ ಆಗುವವರಿಗೆ ಅಂತಂದು ಅವರು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಅವರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಯಾರು ಚೀಫ್ ಸೆಕ್ರೆಟರಿಗಳು ಆದೇಶ ಹೊರಡಿಸ್ತಾ ಇದ್ರೆ ಸಂಬಂಧಪಟ್ಟಂತ ಸಚಿವರು ನಿಮ್ಮ ಜವಾಬ್ದಾರಿ ಏನಾಗಿದೆ, ಆ ಅಧಿಸೂಚನೆಗಳ ವಿರುದ್ಧನೇ ನೀವು ಒಬ್ಬ ಸಚಿವರಾಗಿ ನಿಮ್ಮ ಇಲಾಖೆ ವಿರುದ್ಧನೇ ನೀವು ಮಾತಾಡ್ತಕ್ಕಂಥದ್ದು. ನಾವು ಬ್ಯಾಕ್ಲಾಗ್ ಒಂದು ತುಂಬ್ತೀವಿ, ನಾವು ಬೇರೆ ಬೇರೆ ಹುದ್ದೆಗಳನ್ನು ತುಂಬ್ತೀವಿ, ತುಂಬದೆ ಹೋದ್ರೆ ನಾವು ಅವರೇ ಒಳಗಾರರಾಗಿ ಮಾಡ್ತೀವಿ, ಅಗತ್ಯಿಲ್ಲ. ನೀವೇ ನಿಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರಿ ಮತ್ತು ಆದೇಶ ಹೊರಡಿಸಿರಿ. ಶಿಕ್ಷಾರ್ಥಿಗಳು ಒಳಗಿಸಲಾಗುವವರೆಗೆ ಯಾವ ಪೋಸ್ಟ್ಗಳನ್ನು ಹುದ್ದೆಗಳನ್ನು ನೇಮಕ ಮಾಡಬಾರದು ಅಂತ ನೀವೇ ಹೇಳ್ಕೊಂಡಿದ್ದೀರಿ. ಈ ಕಾರಣಕ್ಕಾಗಿ ಎಚ್. ಮಾದೇವಪ್ಪನವರ ಈ ಒಂದು ಹೇಳಿಕೆಗಳನ್ನು ನಾವು ಖಂಡಿಸ್ತಾ ಇದ್ದೀವಿ. ಎರಡನೇದಾಗಿ, ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ನಾಗಮೋಹನ್ ದಾಸ್ ಸರ್ ಮೊನ್ನೆ ಸರ್ಕಾರಕ್ಕೆ ಒಂದು ಪತ್ರ ಬರ್ಕೊಂಡು ನಮ್ಮ ಆಯೋಗಕ್ಕೆ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಇಲಾಖೆ ಮುಖ್ಯಸ್ಥರು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅಂತ ಓಪನ್ ಆಗಿ ಹೇಳ್ಕೊಂಡ್ರು. ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಇಲ್ಲಿವರೆಗೂ ಯಾವ ಕ್ರಮವನ್ನು ಕೈಗೊಳ್ಳಕ್ಕೆ ಕೈಲಾಗಿಲ್ಲ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ನೀವು ಕೂಡ ಆ ಅಧಿಕಾರಿಗಳ ಎಲ್ಲಿ ಶಾಮೀಲಾಗಿರುವಂತ ಅನುಮಾನವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನೀವು ಒಂದು ಕಡೆ ಒಳಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕೂಡ ನೀವು ಸರ್ಕಾರದ ಒಂದು ಆದೇಶದ ವಿರುದ್ಧ ವಿರುದ್ಧವಾಗಿ ಮಾತನಾಡ್ತೀರಿ. ಎರಡನೇದಾಗಿ ಸಚಿವ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ವಿಷಯದಲ್ಲಿ ಇಲ್ಲಿವರೆಗೂ ಕೂಡ ನೀವು ಅವರಿಗೆ ಯಾವುದೇ ರೀತಿಯಾದಂತಹ ಸಹಕಾರಗಳು ಕೊಟ್ಟಿಲ್ಲ ಅಂತ ಅವರೇ ಬರೆದಂತ ಪತ್ರದಲ್ಲಿ ಇದೆ, ಬಹಳ ಕ್ಲಿಯರ್ ಆಗಿದೆ. ಸರ್ಕಾರದವರಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಎಂಪಿರಿಕಲ್ ಡಾಟಾವನ್ನು ಸರ್ಕಾರದವರು ಕೊಡಬೇಕಾಗಿತ್ತು, ಯಾವುದಂತ ಡಾಟಾವನ್ನು ಕೊಟ್ಟಿಲ್ಲ. ಎರಡನೇದಾಗಿ ಸರ್ಕಾರದಿಂದ ಇರತಕ್ಕಂಥ ಅಧಿಕಾರಿಗಳು ನಾನು ಕೇಳತಕ್ಕಂಥ ಅಗತ್ಯ ಮಾಹಿತಿಯನ್ನು ಅವರು ನನಗೆ ನೀಡಿರುವುದಿಲ್ಲ. ಇಷ್ಟು ಹೇಳಿದ ಮೇಲೆ ನಿಮ್ಮ ಸರ್ಕಾರದ ವಿರುದ್ಧ ಅಧಿಕಾರಿಗಳು ಮಾತಾಡಬೇಕಾಯಿತು. ಪಬ್ಲಿಕ್ ಆಫೀಸರ್ಸ್ ಆಗಿ, ನಿಮ್ಮ ಪಬ್ಲಿಕ್ ಆಫೀಸರ್ಸ್ ಆಗಿ, ನಿಮ್ಮ ಸಚಿವ ಸಂಪುಟ ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಸರ್ಕಾರ ವಿರುದ್ಧವಾದಂತಹ ಈ ರೀತಿಯ ನಡೆಗಳ ವಿರುದ್ಧ ಇಲ್ಲಿವರೆಗೆ ನೀವು ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿರುವುದಿಲ್ಲ ಅಂತಂದ್ರೆ ಬಹುಶಃ ಇಂಡೈರೆಕ್ಟ್ ಆಗಿ ಅಪ್ರತ್ಯಕ್ಷವಾಗಿ ನೀವು ಕೂಡ ಅವ್ರ ಜೊತೆಗೆ ಶಾಮೀಲಾಗಿದೆ ಅಂತ ನಾವು ಭಾವಿಸ್ಕೊಂಡಿದ್ವಿ. ಮತ್ತೆ ಈ ಹಿಂದೆ ಕೂಡ ಜಿ. ಪರಮೇಶ್ವರ್ ಅವರು ಇದೇ ರೀತಿ ಯಾವುದೋ 3 ನಮ್ಮ ಇಲಾಖೆಗಳಿಗೆ ಪರ್ಮಿಷನ್ ಕೊಡೋದು ಒಂದು ಪತ್ರ ಬರೆದು ನಾವು ಒಂದ್ಸಲ ಹೋರಾಟವನ್ನು ಮಾಡಿದ್ವಿ. ಒಂದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ 3 ಇಲಾಖೆಗಳಿಗೆ ನಮಗೆ ಏನು ಎಕ್ಸೆಪ್ಷನ್ ಕೊಡ್ರಿ ಉದ್ಯೋಗ ತುಂಬಲಿಕ್ಕೆ ಅಂತ ಹೇಳಿದಾಗ ನಾವು ಅವಾಗ ಪ್ರತಿಭಟನೆ ಮಾಡಿದ್ವಿ ಎಲ್ಲ ಕಡೆ.
ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ನರಸಿಂಹ ಮರ್ಚೆಠಾಳ್, ಆಂಜನೇಯ ಉಟ್ಕೂರು, ಲಕ್ಷ್ಮಣ್, ಶ್ರೀನಿವಾಸ್ ಕೊಪ್ಪರ್, ಶ್ರೀನಿವಾಸ್ ಕಲವಲದೊಡ್ಡಿ ಇದ್ದರು. ಪ್ರತಿಯೊಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಹುಟ್ಟಿಕೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿಗಳಾದವರು ಪ್ರತಿಯೊಂದು ವಿಷಯದ ಬಗ್ಗೆ ಪ್ರಶ್ನೆ ಕೇಳುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ನಿರ್ದೇಶಕ ಸಿ.ವಿ. ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 1996ರಲ್ಲಿ ರಾಯಚೂರಿನ ವಿಜ್ಞಾನ ಕೇಂದ್ರ ಪ್ರಾರಂಭವಾಗಿದ್ದು, ಅಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಯಿತು. ವಿಶ್ವದಲ್ಲಿ ನೊಬೆಲ್ ಪಾರಿತೋಷಕ ಪಡೆದ ಮೊದಲ ವಿಜ್ಞಾನಿ ಸಿ.ವಿ. ರಾಮನ್ ಆಗಿದ್ದು, ಸಿ.ವಿ. ರಾಮನ್ ಆವಿಷ್ಕಾರ ಮಾಡಿರುವ ರಾಮನ್ ಎಫೆಕ್ಟ್ ಸಂಶೋಧನೆಗೆ ಲಭಿಸಿದ ನೊಬೆಲ್ ಪಾರಿತೋಷಕ ಸ್ಮರಣೆಗೆ ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡುವ ಆಸಕ್ತಿ ಹುಟ್ಟಿಕೊಳ್ಳಬೇಕು. ತಿಳಿದುಕೊಳ್ಳುವ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಪ್ರಶ್ನೆ ಕೇಳುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಾಕಷ್ಟು ವ್ಯತ್ಯಾಸಗಳಿವೆ. ವಿಜ್ಞಾನ ಎಂದರೆ ಆವಿಷ್ಕಾರ, ಸಂಶೋಧನೆ, ಹೊಸದನ್ನು ಕಂಡು ಹಿಡಿಯುವುದಾಗಿದೆ. ಆದರೆ ಕಂಡುಹಿಡಿದ ಆವಿಷ್ಕಾರದ ಬಳಕೆಯನ್ನು ತಂತ್ರಜ್ಞಾನವೆಂದು ಕರೆಯಲಾಗುತ್ತದೆ ಎಂದರು. ವಿಜ್ಞಾನ ದಿನಾಚರಣೆಗೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ. ವಿಜ್ಞಾನ ಪುಸ್ತಕದಲ್ಲಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಭಾಷಣದಿಂದ ಆಳವಾದ ಧ್ಯಾನ ವೃದ್ಧಿಯಾಗುವುದಿಲ್ಲ. ವಿಜ್ಞಾನವನ್ನು ಅನುಭವಿಸಬೇಕಾಗಿದೆ ಎಂದರು. ಭಾರತೀಯ ವಿಜ್ಞಾನ ಸಂಸ್ಥೆ, ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಸೇರಿದಂತೆ ರಾಜ್ಯದಲ್ಲಿ ಸಾಕಷ್ಟು ವೈಜ್ಞಾನಿಕ ಕೇಂದ್ರಗಳಿವೆ. ಪ್ರತಿ ವರ್ಷ ಜಿಲ್ಲೆಯಿಂದ 50 ಶಾಲಾ ವಿದ್ಯಾರ್ಥಿಗಳಿಗೆ ಪ್ರವಾಸ ಕೈಗೊಂಡು ಪ್ರಯೋಗಾಲಯದ ದರ್ಶನ ಮೂಡಿಸುವಂತೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ಅನುದಾನದ ವ್ಯವಸ್ಥೆ ಮಾಡಲು ತೀರ್ಮಾನಿಸಲಾಗಿದೆ. ಆದಷ್ಟು ಶೀಘ್ರವೇ ಈ ಯೋಜನೆ ಅನುಷ್ಠಾನವಾಗಲಿದೆ ಎಂದರು. ವಿಜ್ಞಾನವನ್ನು ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ಜೀವನದ ದೃಷ್ಟಿಯಿಂದ ಅರ್ಥೈಸಿಕೊಳ್ಳಬೇಕು. ಸಮಾಜಕ್ಕೆ ವಿಜ್ಞಾನಿಗಳ ಕೊಡುಗೆ ಅಪಾರವಾದದ್ದು. ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು ಎಂದರು. ಪ್ರತಿಯೊಬ್ಬರಲ್ಲೂ ಜ್ಞಾನವಿರುತ್ತದೆ. ಅದನ್ನು ಹೊರತರುವ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತದೆ. ಆದ್ದರಿಂದ ಶಾಲೆಗಳಲ್ಲಿ ಪ್ರಯೋಗಾಲಯದ ಉಪಕರಣಗಳು ಮಕ್ಕಳಿಗೆ ಉಪಯುಕ್ತವಾಗುವಂತೆ ನೋಡಿಕೊಳ್ಳಬೇಕು. ಶಾಲೆಯಲ್ಲಿ ಲಭ್ಯವಿರುವ ಸಂಪನ್ಮೂಲ ಸದ್ಬಳಕೆ ಮಾಡಬೇಕು. ಇದರ ಮೂಲಕ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. 1996ರಲ್ಲಿ ಏನಂದ್ರೆ ಪ್ರಾರಂಭ ಆಯಿತು. ಈ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕಾಗಿ ಏನಂತಂದ್ರೆ, ನಾನು ಆಗಿನ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಅವಾಗ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ HKD ಅಂತ ಕಳಿಸ್ತಾ ಇದ್ದರು. ಅದರ ಅಧ್ಯಕ್ಷರು ಏನಂತಾರೆ, ನನ್ನ ಕ್ಲಾಸ್ಮೇಟ್ ಆಗಿದ್ದರು. ಅಂತಂದರೆ ನಾನು ಸಹಾಯ ಏನಂತಾರೆ ಮಾಡಿದ್ದೇನಂತ ಕೃಷಿಗಳಲ್ಲಿ ಇಚ್ಛಿಸ್ತಾ ಇದ್ದೇನೆ. ಇನ್ನು ನಾವು ಇವತ್ತು ಇಲ್ಲೆಲ್ಲರೂ ನೆರೆದಿರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ವಿಶ್ವ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡಲಿಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಏನಂತಾರೆ ಈ ವಿಜ್ಞಾನ ದಿನಾಚರಣೆ ನಂತರ ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಈ ವಿಜ್ಞಾನ ದಿನಾಚರಣೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಸರ್ ಸಿ.ವಿ. ರಾಮನ್ ರವರು ಆವಿಷ್ಕಾರ ಮಾಡಿರ್ತಕ್ಕಂಥ ರಾಮನ್ ಇಫೆಕ್ಟ್ ಅಂತಕ್ಕಂಥ ಒಂದು ಸಂಶೋಧನೆ ಮತ್ತು ಆ ಸಂಶೋಧನೆಗಾಗಿ ಅವರು ಪಡೆದಿರ್ತಕ್ಕಂಥ ನೊಬೆಲ್ ಪಾರಿತೋಷಕ, ಈ ಒಂದು ಅವರ ಒಂದು ಈ ಆವಿಷ್ಕಾರಣೆಯ ಸ್ಮರಣೆಗಾಗಿ ನಾವು ಫೆಬ್ರವರಿ 28ರಂದು ನಂತರ ವಿಜ್ಞಾನ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾ ಇದ್ದೀವಿ ಈ ರಾಮನ್ ಇಫೆಕ್ಟ್ ಅಂದ್ರೆ ಏನು ಅಂದ್ರೆ, ಸಿ.ವಿ. ರಾಮನ್ ಅಂದ್ರೆ ಯಾರು? ಎಷ್ಟು ಮಂದಿ ಗೊತ್ತಿದೆ ಸಿ.ವಿ. ರಾಮನ್ ಬಗ್ಗೆ? ಕೈ ಎತ್ತಿ ನೋಡೋಣ. ಸಿ.ವಿ. ರಾಮನ್ ಯಾರು? ಯಾರಿಗೆ ಗೊತ್ತಿಲ್ಲ? ಪ್ರಶ್ನೆ ಮಾಡ್ತಕ್ಕಂತ ಆಸಕ್ತಿ ಬರಬೇಕು. ಏನು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ನಿಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಈಗ ನಾನು ಏನೋ ಹೇಳ್ತೇನೆ, ಹೇಳಿದ್ಕೊಂಡು ಅದನ್ನ ಬ್ಲೈಂಡ್ ಆಗಿ ಒಪ್ಪಿಕೊಳ್ಬಾರ್ದು. ಏನು ಇದು ಯಾಕೆ ಹೇಳ್ತಾ ಇದಾರ, ಇದ್ರ ಉದ್ದೇಶ ಏನು, ಇದ್ರಲ್ಲಿರ್ತಕ್ಕಂಥ ಅರ್ಥ ಏನು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಮನೋಭಾವ ಏನಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಏನಂತಂದ್ರೆ ಬರಬೇಕು. ಅದು ಬಂದ್ರೇನೆ ವಿದ್ಯಾರ್ಥಿಗಳ ಮನೋವಿಕಾಸ ಆಗ್ತದೆ, ಬುದ್ಧಿ ವಿಕಾಸ ಆಗ್ತದೆ.
ಪ್ರಶ್ನೆ ಕೇಳ್ತಕ್ಕಂಥ ಪ್ರವೃತ್ತಿ ಏನಿದೆಯಲ್ಲ ಅದು ಪ್ರತಿಯೊಂದು ಮತ್ತು ವಿಶೇಷವಾಗಿ ಈ 24-25 ಸಾಲಿನಲ್ಲಿ ಈ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ನಾವು 230 ಸರ್ಕಾರಿ ಪ್ರೌಢಶಾಲೆಗಳಿಗೆ ವಿಜ್ಞಾನದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ 3,500 ರೂಪಾಯಿಗಳನ್ನು ಕೊಟ್ಟಿದ್ದೀವಿ. 8,05,000 ರೂಪಾಯಿಗಳನ್ನು ಇಡೀ ಏಕಕಾಲಕ್ಕೆ ನಾವು ಈ ಸಲ ಮಾಡಿದ್ದೇವೆ. ಮಾನ್ಯ ಗೋಸರಸ ಒಂದು ಆಸೆ ಇದೆ, ಏನು ಅವರು ತಂತ್ರಜ್ಞಾನ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ನಮ್ಮವರೇ ಆಗಿರುವುದರಿಂದ ಅದನ್ನು ನಾವು ಮಾಡಿದ್ದೇವೆ. ಮತ್ತು ಅದು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿದೆ. ಯಾಕಂದ್ರೆ ನಾವು 230 ಶಾಲೆ ಮಕ್ಕಳನ್ನ ಇಲ್ಲಿ ತರಿಸ್ಬೇಕಂದ್ರೆ ನಮ್ಮ 230 ಡೇಸ್ ಬೇಕು, ಅಥವಾ 1 ವರ್ಷ ಮುಂದಿನ ಸೆಷನ್ ಒಂದು ಶಾಲೆ, ಮಧ್ಯಾಹ್ನ ಸೆಷನ್ ಒಂದು ಶಾಲೆ ಇರ್ತದೆ. ಈಗ ಆ ಮಕ್ಕಳನ್ನ ಸುರಕ್ಷಿತವನ್ನ ಗಮನದಲ್ಲಿ ಇಟ್ಟುಕೊಂಡು ಹೀಗಾಗಿ ನಾವು ಶಾಲಾ ಹಂತದಲ್ಲಿ ಈ ವಿಜ್ಞಾನವನ್ನು ಏನು ಮಾಡಿದ್ದೇವೆ, ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ KTRD ವತಿಯಿಂದ ವಿಜ್ಞಾನದ ಪ್ರಯೋಗಾಲಯಗಳನ್ನು ಬಹುಪಾಲು ಶಾಲೆಗಳಿಗೆ ಕೊಟ್ಟಿದ್ದರು, ಸಾರ್ವಜನಿಕರು ಕೊಟ್ಟಿದ್ದಾರೆ, ಸರ್ಕಾರ ಹಂತದಿಂದಲೂ ಪ್ರಯೋಗಾಲಯಗಳನ್ನು ಕೊಟ್ಟಿದ್ದಾರೆ. ಅವರನ್ನು ಇಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಕರು ನೀವು ಅದನ್ನು ಯೂಸ್ ಮಾಡಿ ಮೈಕ್ರೋ ಏನು ಸೂಕ್ಷ್ಮದರ್ಶಕಗಳದಾವ ಅದನ್ನು ತೋರಿಸಿ ಮಕ್ಕಳಿಗೆ, ಅದು ಹಾಳಾದ್ರೂ ಪರವಾಗಿಲ್ಲ, ಮಕ್ಕಳು ನೋಡಿ ಹಾಳಾಗಲಿ, ಮುಂದೆ ಹಾಳಾಗಬಾರ್ದು ಅಷ್ಟೇ. ನಮ್ಮಲ್ಲಿ ಏನಂತಾರೆ, ಇಲ್ಲ ಅದು ಮುಟ್ಟಿದ್ರೆ ಅದು ನಾಳೆ ಸ್ಟಾಕ್ ಪ್ರಾಬ್ಲಮ್ ಆಗ್ತದೆ, ನಾನು ಟ್ರಾನ್ಸ್ಫರ್ ಆಗಿ ಹೋಗೋದ್ರಿಂದ ಅದು ಚಾರ್ಜ್ ತಗೊಳ್ಳೋ ಸಮಸ್ಯೆ ಆಗ್ತದೆ, ನಮ್ಗೆ ಭಾಳ ಹೇಳಬೇಕು. ಬಟ್ ಮಕ್ಕಳು ಯೂಸ್ ಮಾಡ್ತಾ ಇರಬೇಕು, ಶಿಕ್ಷಕರು ಯೂಸ್ ಮಾಡ್ತಾ ಇರ್ಬೋದು. ನಾವು ಅದನ್ನು ಬರೀ ಶೋಕೇಶ್ನಲ್ಲಿ ಹಾಕಿಟ್ಟು ನಾ ಟ್ರಾನ್ಸ್ಫರ್ ಅದೆಲ್ಲ ಸರಿ ಇದೆ ಅಂತಕ್ಕಂಥ ಭಾವನೆ, ಅದು ಆಡಳಿತಾತ್ಮಕವಾಗಿ ನೀವು ಚೆನ್ನಾಗಿರ್ಬೋದು, ಬಟ್ ಅದು ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ಅದು ದೊಡ್ಡ ಪೆಟ್ಟನ್ನು ಕೊಡ್ತಕ್ಕಂಥ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಮೌಢ್ಯತೆ ಮತ್ತು ಅಂಧಕಾರವನ್ನು ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಭಾರತ, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ಎಲ್ಲರೂ ಕೂತ್ಕೋಬಹುದು. ಈ ಸಂದರ್ಭದಲ್ಲಿ LVD ಕಾಲೇಜಿನ ನಿವೃತ್ತ HOD ಶಂಶುದ್ದೀನ್, ಬೆಂಗಳೂರಿನ ಎಂಫ್ರಿ ಸಂಸ್ಥೆಯ ಯೋಜನಾಧಿಕಾರಿ ಡಾಕ್ಟರ್ ವಿನಯ್ ಚೈತನ್ಯ, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯಾರಿಟೇರ್ ಅಜಿತ್ ಅಂಗಡಿ ಸೇರಿದಂತೆ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set,
ಡೋಕೋ ಸೆಟ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಕ್ಕಳಲ್ಲಿ ತರ್ಕ ಪ್ರಶ್ನೆ ಮಾಡುವ ಮತ್ತು ವೈಜ್ಞಾನಿಕ ಮನೋಭಾವನೆ ಮೂಡಿಸುವುದರ ಜೊತೆಗೆ ವೈಜ್ಞಾನಿಕ ವಿಚಾರಗಳಲ್ಲಿ ಕುತೂಹಲ ಹೆಚ್ಚಾಗಬೇಕು ಎಂದು ಉಪ ಯುವ ಯೋಜನೆಯ ಸಂಯೋಜಕ ಈರಣ್ಣ ಕೋಸಗೆ ಹೇಳಿದರು. ಅವರು ಇಂದು ತಾಲೂಕಿನ ದುಗ್ನೂರು ಗ್ರಾಮದ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ವೇಳೆ ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಂಚಾಲಕ ಹಫೀಜುಲ್ಲಾ ಅವರಿಂದ ಮಕ್ಕಳಿಗೆ ಪವಾಡ ಬಯಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶಾಲಾ ಮುಖ್ಯ ಗುರು ಗಫೂರ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಚಂದ್ರಶೇಖರ್ ಸ್ವಾಗತಿಸಿದರು. ಸಂಪತ್ ರಾಜ್ ನಿರೂಪಿಸಿದರು. ನಮ್ಮ ವಿದ್ಯಾರ್ಥಿಗಳು ಈ ಮನೋಭಾವನೆಯನ್ನ ಬೆಳೆಸ್ಕೊಂತ ಹೋಗಬೇಕು ಮತ್ತು ವಿಜ್ಞಾನಿಗಳ ಒಂದು ಕೊಡುಗೆಯನ್ನ ಸ್ಮರಿಸುತ್ತಾ ತಾರ್ಕಿಕ ಮನೋಭಾವನೆಯನ್ನ ಬೆಳೆಸಿಕೊಂಡು ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನ ನೀವು ಇದು ಮಾಡಿದ್ರೆ ಇವತ್ತು ಇಡೀ ವಿಶ್ವದಾದ್ಯಂತ ಭಾರತದ ಕಡೆಗೆ ಯಾಕೆ ಹೆಚ್ಚು ನೋಡ್ತಾ ಇದೆ, ಜಗತ್ತೆಲ್ಲ ಭಾರತದ ಕಡೆ ನೋಡ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ವಿಜ್ಞಾನದ ಬಗ್ಗೆ ಮತ್ತು ಸಂಶೋಧನೆ ಖಗೋಳ ಶಾಸ್ತ್ರದ ಬಗ್ಗೆ ಆಗಿರುವಂತಹ ಒಂದು ವಿಶಿಷ್ಟವಾದಂತಹ ಸಾಧನೆಯನ್ನ ಮತ್ತು ಮಾರ್ಕ್ಸ್ ಒಂದು ಸಾಧನೆಯನ್ನ ಗಮನಿಸಿ ನಮ್ಮ ಪ್ರಪಂಚವೇ ನಮ್ಮತ್ತ ನೋಡ್ತಾ ಇದೆ. ದಿನಾಚರಣೆ ಅಂಗವಾಗಿ ಇವತ್ತೇನು ಮಾಡ್ತಾ ಇದೆ ಅದರಲ್ಲಿ ಈ ಶಾಲೆಯಲ್ಲಿ ಇದು ಮಾಡ್ತಾ ಇದ್ದೀರಲ್ಲ, ಇಲ್ಲಿ PMC ಶಾಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಕೊಡುಗೆ ಇದೆ ನಿಮಗೆ. ಯಾರು ಇಲ್ಲಿಂದ ನೀವು ಪ್ರಯೋಗವನ್ನು 6ನೇ ತರಗತಿನಿಂದ ಯಾರು ಮಾಡ್ತಾ ಇದ್ದೀರಿ, ನೀವು ಅತಿಗಳಾಗಿ ಬೆಳಿಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದ. ಅದಿಷ್ಟೇ ಅಲ್ಲ, ಇಲ್ಲಿ ಬೇರೆ ಶಾಲೆಗಳಿಗಿಂತ ಈ ಶಾಲೆಗೆ ನಿಮಗೆ ವಿಶೇಷವಾದಂತ ಧನ ಸಹಾಯ ಇದೆ. ಸರ್ಕಾರದಿಂದ ಬಹಳಷ್ಟು ಅನುದಾನ ನೀಡ್ತಾ ಇದ್ದಾರೆ. ಏನು ನಿಮ್ಮಲ್ಲಿ ಲ್ಯಾಬ್ ಕೂಡ ಆಗ್ತದ. ಮತ್ತೆ
ವೇದಾಂತ ಪದವಿ ಮಹಾವಿದ್ಯಾಲಯದಿಂದ ಮಾರ್ಚ್ 2ರಂದು ವೇದಾಂತ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಕಾಲೇಜಿನ ಆಡಳಿತ ಅಧಿಕಾರಿ ರಾಕೇಶ್ ರಾಜಲಬಂಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. 50 ಅಂಕಗಳ ಪರೀಕ್ಷೆಯಲ್ಲಿ ಎಸ್ಎಸ್ಎಲ್ಸಿ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಅತಿ ಹೆಚ್ಚು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ 20,000 ರೂಪಾಯಿ, ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 10,000 ರೂಪಾಯಿ, ತೃತೀಯ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ 5,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಗೂ ಸ್ಪರ್ಧಾತ್ಮಕ ಪರೀಕ್ಷೆ ಸಹಕಾರಿಯಾಗಲಿದೆ ಎಂದರು. ವೇದಾಂತ ಕಾಲೇಜಿನಿಂದ ಪ್ರತಿ ವರ್ಷ 200 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷ ಕಲಾ ವಿಭಾಗವಲ್ಲದೆ ಇತರೆ ಕೋರ್ಸುಗಳಿಗೆ ವಿಸ್ತರಿಸುವ ಯೋಜನೆ ಇದೆ ಎಂದರು. ಈ ಸಲ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ನಾವು ಬಹಳಷ್ಟು ಪ್ರೋಗ್ರಾಮ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಫಸ್ಟ್ ಪ್ರೋಗ್ರಾಮ್ ನ ವೇದಾಂತ ಪ್ರತಿಭಾನ್ವೇಷಣೆ ಅಂತ ನಾವು ಮಾಡ್ತಾ ಇದ್ದೀವಿ ಸರ್. ಸೊ ಈ ಪ್ರೋಗ್ರಾಮ್ ಅಲ್ಲಿ SSLC ಮಕ್ಕಳು ರೂರಲ್ ಇಂದ ಆಲ್ರೆಡಿ ಒಂದು 34-35 ಕಾಲೇಜ್ ಸ್ಕೂಲ್ ವಿಸಿಟ್ಸ್ ನಮ್ಮ ಟೀಮ್ ಎಲ್ಲ ಮಾಡಿದೆ. ಅಲ್ಲಿ ಒಂದು ಲೋಕಲ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಆ ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡಿದ್ಮೇಲೆ ಪ್ರತಿಯೊಂದು ಸ್ಕೂಲಿಂದ ಒಂದು 15 ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೆಕೆಂಡ್ ರೌಂಡ್ ಅಂತ. ಈ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಕಾಲೇಜಲ್ಲೇ ಮಾಡ್ತಾ ಇದ್ದೀವಿ ನಾಳೆ ಸಂಜೆ 12 ಗಂಟೆಗೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಒಂದು 400 ಹುಡುಗರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಹುಡುಗರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೊ ಈಗ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಇನ್ನೂ ಮಾತನಾಡುವಂತ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ, ಡೈರೆಕ್ಟ್ ಆಗಿ ಎಕ್ಸಾಮ್ ಬರೋಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ಗೆ ಈ ಒಂದು ಎಕ್ಸಾಮ್ ಬರೀಬೋದು ಅನ್ನಂಗಿದೆ ಸರ್. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೈಸ್ ಅಮೌಂಟ್ ಅಂತಾನೆ ಇಟ್ಟಿದ್ದೀವಿ ನಾವು. ಫಸ್ಟ್ ಪ್ರೈಸ್ 20,000 ಕ್ಯಾಶ್ ಮನಿ, ಸೆಕೆಂಡ್ ಪ್ರೈಸ್ 10,000 ಕ್ಯಾಶ್ ಮನಿ ಅಂಡ್ ಥರ್ಡ್ ಪ್ರೈಸ್ 5,000 ಕ್ಯಾಶ್ ಮನಿ. ಇದರ ಜೊತೆಗೆ SSLC ಮುಗಿದ ತಕ್ಷಣ ಹುಡುಗರಿಗೆ ಯಾವ ಸ್ಕ್ರೀನ್ ತಗೊಂಡ್ರೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಇರುತ್ತೆ ಮಕ್ಕಳ ಜೊತೆಗೆ. ಸೊ ಈ ಒಂದು ಪ್ರೋಗ್ರಾಮ್ ಜೊತೆಗೆ ನಮ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಒಂದು ಪ್ರತಿಭಾನ್ವೇಷಣೆ ಅವರ ಕಾರ್ಯಕ್ರಮ ನಡೀತಾ ಇರ್ತದೆ. ಇದ್ರ ಬಗ್ಗೆ ನರಸಿಂಹಲು ಅವರು ವಿವರಣೆ ಕೊಡಲಿಕ್ಕೆ. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ಅಧ್ಯಕ್ಷ ನರಸಿಂಹಲು ಮಾತನಾಡಿ, 7ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಕಲಾಂ ಪ್ರತಿಭಾ ಅನ್ವೇಷಣೆ ಪರೀಕ್ಷೆಯನ್ನು ವೇದಾಂತ ಪದವಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಮಾರ್ಚ್ 2ರಂದು ನಡೆಸಲಾಗುತ್ತದೆ. 2 ಪರೀಕ್ಷೆಗಳನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೆಸಲಾಗುತ್ತದೆ. ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾಗಬೇಕೆಂದು ಮನವಿ ಮಾಡಿದರು. ಬೆಳಗ್ಗೆ ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಚಾಲಕಿ ಸ್ಮಿತಾ ಅಕ್ಕ ವಹಿಸಲಿದ್ದಾರೆ. ಅನೇಕ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಜೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಅನೇಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ಕರ್ನಾಟಕದ ಗಡಿಭಾಗದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅದೇ ಉದ್ದೇಶದಿಂದ ಪ್ರತಿ ವರ್ಷವೂ ಸುಮಾರು 8 ವರ್ಷಗಳಿಂದ ವೇದಾಂತ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ಒಂದು ಜಿಲ್ಲಾ ಮಟ್ಟದ ಕಲಾ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ 7ರಿಂದ 10ನೇ ತರಗತಿಯ ಎಲ್ಲ ಸುಮಾರು ಜನ ಮಕ್ಕಳು ಈ ಪರೀಕ್ಷೆಯನ್ನು ಬರೀತಾರೆ. ಪ್ರತಿ ವರ್ಷವೂ ಸಹ ಈ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವೇದಾಂತ ಮಹಾವಿದ್ಯಾಲಯದ ವತಿಯಿಂದ ಒಂದು ಕಲಾಂ ಸ್ಮಾರಕ ದರ್ಶನ ಎನ್ನುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರತಿ ವರ್ಷವೂ ಸುಮಾರು 8 ವರ್ಷಗಳಿಂದ ಕಲಾಂ ಸ್ಮಾರಕ ದರ್ಶನವನ್ನು ವೇದಾಂತ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ರಾಕೇಶ್ ರಾಜಲಬಂಡಿ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇದೇ 2ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ವೇದಾಂತ ಪ್ರತಿಭಾನ್ವೇಷಣೆ 12 ಗಂಟೆಗೆ ವೇದಾಂತ ಪ್ರತಿಭಾನ್ವೇಷಣೆ ಮತ್ತು ಕಲಾ ಪ್ರತಿಭಾನ್ವೇಷಣೆ ಪರೀಕ್ಷೆಗಳನ್ನು ಒಟ್ಟಿಗೆ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ಈ ಸಂದರ್ಭದಲ್ಲಿ ವೇದಾಂತ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ನಿಖಿಲ್ ಕೆ ಇದ್ದರು. ಇಂದು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಮ ಪ್ರಭು ಕಾಲೋನಿ LBS ನಗರ ರಾಯಚೂರು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸಲಾಯಿತು. ಇದರ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಜಾತಾ ಅವರು ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. SDMC ಅಧ್ಯಕ್ಷರಾದ ಚಂದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ಶೈಲಜಾ ಕುಮಾರಿ ಹಾಗೂ ವಿನೋದ್ ಅವರು ಅತಿಥಿ ಸ್ಥಾನ ಅಲಂಕರಿಸಿದರು. ಎಲ್ಲ ಶಿಕ್ಷಕ ವೃಂದವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಶಾಲೆಯ ಮುದ್ದು ಮಕ್ಕಳು ವಿವಿಧ ರೀತಿಯ ವಿಜ್ಞಾನ ವಿಷಯ ವಿವಿಧ ಮಾದರಿಗಳನ್ನು ಪ್ರದರ್ಶನವನ್ನು ಉತ್ಸಾಹದಿಂದ ಮಾಡಿದರು. ಪಂಚೇಂದ್ರಿಯಗಳು, ಜ್ವಾಲಾಮುಖಿ, ನೀರಿನ ಕಾರಂಜಿ, ಸೌರವ್ಯೂಹ, ಚಂದ್ರಯಾನ 3, ಹಾಲೋಗ್ರಫಿ, ನೀರಿನ ಶುದ್ಧೀಕರಣ, ಸೂರ್ಯಗ್ರಹಣ, ಎಲೆಕ್ಟ್ರಾನ್ ಯಂತ್ರದಂತಹ ಮಾದರಿಗಳು, ATM, ಎಲೆಕ್ಟ್ರಿಕಲ್ ಬೆಲ್, ವಿಂಡ್ ಮಿಲ್ ಅನೇಕ ಮಾದರಿಗಳನ್ನು ಪ್ರದರ್ಶಿಸಿದರು. ಇದಕ್ಕಾಗಿ ಮಕ್ಕಳಿಗೆ ಪೂರ್ವ ತಯಾರಿಯನ್ನು ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಅನೀಫ್ ಫಾತಿಮಾ ಮಾರ್ಗದರ್ಶಿಸಿದರು. ಇದರ ಉದ್ದೇಶವು ಮಕ್ಕಳಲ್ಲಿ ಹಾಗೂ ಸಮಾಜದಲ್ಲಿ ವೈಜ್ಞಾನಿಕ ಅರಿವು ಹಾಗೂ ಹೊಸ ಅನ್ವೇಷಣೆಯನ್ನು ಕೈಗೊಳ್ಳುವುದಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಮಕ್ಕಳು ಭಾಗವಹಿಸಿದರು. ಜಿಲ್ಲೆಯಲ್ಲಿ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪುತ್ತಿರುವ ಬೆನ್ನಲ್ಲೇ ಮನ್ಸಾಪುರ ಕೆರೆಯ ಪಕ್ಷಿಧಾಮಕ್ಕೆ ದೇಶ ವಿದೇಶಗಳಿಂದ ವಲಸೆ ಬರುತ್ತಿರುವ ಪಕ್ಷಿಗಳಿಗೆ ಭೀತಿ ಎದುರಾಗಿದೆ. ಇತ್ತೀಚೆಗೆ ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪುತ್ತಿರುವ ವಿಚಾರ ಬೆಳಕಿಗೆ ಬಂದಿದ್ದು ಹಕ್ಕಿ ಜ್ವರದ ಭೀತಿ ಎದುರಾಗಿದೆ. ಪ್ರತಿದಿನ ಪಕ್ಷಿಗಳು ಸಾವನ್ನಪ್ಪುತ್ತಿರುವುದರಿಂದ ಪಶು ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಕ್ಷಿಗಳ ಕಳೆಬರಹವನ್ನು ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ವರದಿ ಬಳಿಕ ಮಾಹಿತಿ ಬಹಿರಂಗವಾಗಲಿದೆ ಎಂದು ಹೇಳಲಾಗುತ್ತಿದೆ. ಮನ್ಸಲಾಪುರ ಕೆರೆ ಪಕ್ಷಿಧಾಮವೆಂದು ಪ್ರಸಿದ್ಧಿಯಾಗಿದ್ದು, ಕೆರೆಗೆ ಪ್ರತಿ ವರ್ಷವೂ ದೇಶ ವಿದೇಶಗಳಿಂದ ಪಕ್ಷಿಗಳು ವಲಸೆ ಬಂದು ನೆಲೆಯೂರುತ್ತಿವೆ. 4-5 ತಿಂಗಳ ಬಳಿಕ ಮರಳಿ ಹೋಗಲಿವೆ. ಇನ್ನು ಕೆಲ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ಆಗಮಿಸಿ ಮರಳಿ ತೆರಳದೆ ಇಲ್ಲಿಯೇ ಉಳಿಯುತ್ತವೆ. ಮತ್ತೊಂದೆಡೆ ದೇಶ ವಿದೇಶಗಳಿಂದ ವಲಸೆ ಆಗಮಿಸುತ್ತಿರುವ ಪಕ್ಷಿಗಳಿಂದ ಹೊಸ ವೈರಸ್ ಬಂದಿರಬಹುದೇ ಎಂದು ಊಹಿಸಲಾಗುತ್ತಿದೆ. ನೂರಾರು ಸಂಖ್ಯೆಯಲ್ಲಿ ವಿದೇಶಗಳಿಂದ ವಲಸೆ ಹಕ್ಕಿಗಳು ಆಗಮಿಸಿರುವುದರಿಂದ ದೇಶಿ ಹಕ್ಕಿಗಳಿಗೆ ಸೋಂಕು ಹರಡಿರಬಹುದು ಎಂದು ಶಂಕಿಸಲಾಗಿದೆ. ನೆರೆಯ ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಪ್ರಕರಣಗಳು ಪತ್ತೆಯಾಗಿವೆ. ಕೋಳಿ ಸಾಗಾಣಿಕೆಯನ್ನು ಸಹ ಆಯಾ ರಾಜ್ಯಗಳಲ್ಲಿ ನಿರ್ಬಂಧಿಸಲಾಗಿದೆ. ಆದರೆ ಜಿಲ್ಲೆಯಲ್ಲಿ ಯಾವುದೇ ನಿರ್ಬಂಧ, ಮೇಲುಸ್ತುವಾರಿ ವ್ಯವಸ್ಥೆಯೂ ನಡೆದಿಲ್ಲ. ವಲಸಿಗ ಹಕ್ಕಿಗಳು ಸೋಂಕಿತ ರಾಜ್ಯಗಳಿಂದ ಬರುವ ಸಾಧ್ಯತೆಗಳನ್ನು ಅಲ್ಲಗಳೆಯಲಾಗುವುದಿಲ್ಲ. ವಲಸೆ ಹಕ್ಕಿಗಳ ಮೇಲೆ ನಿಗಾ ವಹಿಸಬೇಕಿದೆ.
ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಇಂದಿರಾನಗರ ನಿವಾಸಿಗಳಾದ ಶ್ಯಾಮಮ್ಮ ಮತ್ತು ಸಾಯಮ್ಮ ಎಂಬ ಮಹಿಳೆಯರ ಸಾವು ಅತ್ಯಾಚಾರ ಕೊಲೆಯಂತೆ ಕಂಡು ಬರುತ್ತಿದ್ದು, ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಅಲೆಮಾರಿ ಬುಡ್ಗ ಜಂಗಮ ಸಮುದಾಯಕ್ಕೆ ಸೇರಿದ ಮಹಿಳೆಯರು ಹೊಟ್ಟೆಪಾಡಿಗಾಗಿ ಚಿಂದಿ ಆಯುವ ಕೆಲಸ ಮಾಡುತ್ತಿದ್ದರು. ಫೆಬ್ರವರಿ 11ರಂದು ಮನೆಯಿಂದ ತೆರಳಿ ಕಾಣೆಯಾಗಿದ್ದರು. ಫೆಬ್ರವರಿ 12ರಂದು ಸೈದಾಪುರ ಪೊಲೀಸ್ ಠಾಣೆಯ ನೀಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಇಬ್ಬರು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಬಗ್ಗೆ ಮಾಹಿತಿ ತಿಳಿದಿದ್ದು, ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಪೊಲೀಸ್ ಇಲಾಖೆಯು ಇಲ್ಲಿಯವರೆಗೆ ಸೂಕ್ತ ತನಿಖೆ ನಡೆಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಈ ಪ್ರಕರಣ ಸಿಐಡಿಗೆ ವಹಿಸಿ ಸೂಕ್ತ ತನಿಖೆಗೆ ಕೂಡಲೇ ಆದೇಶ ಮಾಡಬೇಕು. ಬಡ ಕುಟುಂಬಕ್ಕೆ ರಕ್ಷಣೆ ನೀಡಿ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಕುಟುಂಬಸ್ಥರಿಗೆ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರಂಗಮುನಿದಾಸ್, ಉಪಾಧ್ಯಕ್ಷ ಈರಣ್ಣ ಮೇಧಾರ್, ಮಲ್ಲೇಶ್ ನಾಯಕ್, ರಂಗನಾಥ್, ಮುಕ್ಕಣ್ಣ ಯಾದವ್, ತಿಮ್ಮಪ್ಪ ಸ್ವಾಮಿ ಮಲಿಯಾಬಾದ್, ನರಸಿಂಹ ಕಮಲಾಪುರ್, ಪರಶುರಾಮ್, ಕೃಷ್ಣ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ, ಕಾಂಗ್ರೆಸ್ ಸರ್ಕಾರದಿಂದಲೂ ಸಮುದಾಯಗಳಿಗೆ ವಂಚನೆ, ಕೆಪಿ ಅನಿಲ್ ಕುಮಾರ್. ಬ್ಯಾಕ್ಲಾಗ್ ಹುದ್ದೆ ನೇಮಕಾತಿ, ಸಮಾಜ ಕಲ್ಯಾಣ ಸಚಿವ ಎಚ್ಡಿ ಮಹಾದೇವಪ್ಪ ಹೇಳಿಕೆ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 3ರಂದು ಪ್ರತಿಭಟನೆ, ಎಸ್ ಮಾರೆಪ್ಪ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯಗಳ ಕುರಿತು ಪ್ರಶ್ನೆ ಕೇಳುವ ಪ್ರವೃತ್ತಿ ಬೆಳೆಸಿಕೊಳ್ಳಿ, ಸಿವಿ ಪಾಟೀಲ್. ಮಕ್ಕಳಲ್ಲಿ ವೈಜ್ಞಾನಿಕ ವಿಷಯಗಳ ಬಗ್ಗೆ ಕುತೂಹಲ ಹೆಚ್ಚಾಗಲಿ, ಈರಣ್ಣ ಕೋಸಗಿ. ಮಾರ್ಚ್ 2ರಂದು ವೇದಾಂತ ಕಾಲೇಜಿನಲ್ಲಿ ವೇದಾಂತ ಪ್ರತಿಭಾನ್ವೇಷಣೆ, ಕಲಾಂ ಪ್ರತಿಭಾನ್ವೇಷಣೆ ಪರೀಕ್ಷೆ, ರಾಕೇಶ್ ರಾಜಲಬಂಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಮಪ್ರಭು ಕಾಲೋನಿ LBS ನಗರ್ ರಾಯಚೂರು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ, ವಸ್ತು ಪ್ರದರ್ಶನ. ಪಕ್ಷಿಗಳ ನಿಗೂಢ ಸಾವು, ಮನ್ಸಲಾಪುರ ಕೆರೆಗೆ ವಲಸೆ ಹಕ್ಕಿಗಳ ಆಗಮನ, ಹೆಚ್ಚಿದ ಭೀತಿ. ಮತ್ತು ಇಬ್ಬರು ಮಹಿಳೆಯರ ಕೊಲೆ ಪ್ರಕರಣ ಸಿಐಡಿ ತನಿಖೆಗೆ ವಹಿಸಲು ಒತ್ತಾಯ. ವಾರ್ತೆಗಳ ವಿವರ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tuppa. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.